ಆತ್ಮೀಯ ಕಲಿಕಾಕಾರರೇ, ತಮ್ಮೆಲ್ಲರಿಗೂ ಶುಭೋದಯ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ನಾವು ಆಗಸ್ಟ್ ಕೋಮ್ಟರ ಸಮಾಜಶಾಸ್ತ್ರೀಯ ಚಿಂತನೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಅವರ ಈ ಮೊದಲು ನೀಡಿರುವಂತಹ ವಿಶಿಷ್ಟ ವಿಚಾರಗಳಾದ ಪ್ರತ್ಯಕ್ಷ ಪ್ರಮಾಣವಾದ, ವಿಜ್ಞಾನಗಳ ವರ್ಗೀಕರಣ, 3 ಹಂತ ನಿಯಮಗಳ ಕುರಿತು ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಅವರ ಇನ್ನೊಂದು ಶ್ರೇಷ್ಠ ವಿಚಾರವಾಗಿರುವಂತಹ ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ ಕುರಿತು ಚರ್ಚಿಸೋಣ. ಡಿಯರ್ ಲರ್ನರ್ಸ್, ವೆಲ್ಕಮ್ ಟು sociology class. We are discussing about the Auguste Comte thoughts, what he gave contribution to sociology. Already we know his most important thoughts: positivism, classification of sciences, law of 3 stages. The next another one most important contribution of Auguste Comte to sociology, that is social statics and social dynamics. ಈ ವಿಚಾರದ ಕುರಿತು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರದ ಕುರಿತು ಪ್ರಾಸ್ತಾವಿಕವಾಗಿ ನೋಡೋದಾದರೆ, ಆಗಸ್ಟ್ ಕೋಮ್ಟರು ಸಮಾಜಶಾಸ್ತ್ರದ ಇಡೀ ವಿಷಯ ವಸ್ತುವನ್ನು 2 ವರ್ಗಗಳಲ್ಲಿ ವಿಭಜಿಸಿದರು. ಆ 2 ವರ್ಗಗಳೇ ಒಂದು ಸಾಮಾಜಿಕ ಸ್ಥಿತಿಶಾಸ್ತ್ರ, ಇನ್ನೊಂದು ಸಾಮಾಜಿಕ ಗತಿಶಾಸ್ತ್ರ ಅಥವಾ ಅದನ್ನು ನಾವು ಚಲನಶಾಸ್ತ್ರ ಅಂತಲೂ ಕೂಡ ಕರಿತೀವಿ. ಸಾಮಾಜಿಕ ಪ್ರಗತಿ ಮತ್ತು ಮಾನವ ಬೆಳವಣಿಗೆಯಲ್ಲಿ ಗತಿ ಮತ್ತು ಸ್ಥಿತಿ ಅಥವಾ ಸ್ಥಿತಿ ಮತ್ತು ಗತಿ ಅಥವಾ ಚಲನೆ ಎಂಬ 2 ಘಟಕಗಳು ಯಾವಾಗಲೂ ಕಾರ್ಯನಿರತವಾಗಿರುವುದನ್ನು ಆಗಸ್ಟ್ ಕೋಮ್ಟರು ಗಮನಿಸಿದರು. ಸಾಮಾಜಿಕ ವಿಷಯಗಳ ಕುರಿತು ಅವರು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಕಂಡುಕೊಂಡಂಥ ಒಂದು ವಿಚಾರ ಏನಂತಂದರೆ, ಸಮಾಜ ಹಂತ ಹಂತವಾಗಿ ಪ್ರಗತಿ ಹೊಂದುವಂಥ ಸಂದರ್ಭದಲ್ಲಿ ಅಥವಾ ಮಾನವನ ಸಾಮಾಜಿಕ ಬೆಳವಣಿಗೆಯಲ್ಲಿ 2 ಪ್ರಮುಖ ಸಂಗತಿಗಳನ್ನು ಗುರುತಿಸ್ತಾರ. ಒಂದು ಸ್ಥಿತಿ, ಇನ್ನೊಂದು ಗತಿ ಅಥವಾ ಚಲನೆ ಅಂತ. ಅಂದರೆ ಕೆಲವೊಂದು ಸಂಗತಿಗಳು ಯಾವಾಗಲೂ ಸಮಾಜದಲ್ಲಿ ಉಪಸ್ಥಿತಿಯಲ್ಲಿರ್ತಾವ, ಇನ್ನು ಕೆಲವೊಂದು ಅವು ಯಾವಾಗಲೂ ಚಲನಶೀಲವಾಗ್ತವ, ಅಂದರೆ ಪರಿವರ್ತನೆಗೆ ಒಳಪಡುತ್ತಿರುತ್ತವೆ. ಸ್ಥಿತಿಯಲ್ಲಿರುವಂತಹ ಯಾವಾಗಲೂ ಇರುವಂತಹ ಸಂಗತಿಗಳಲ್ಲಿಯೂ ಕೂಡ ಬದಲಾವಣೆಗಳು ಏರ್ಪಡ್ತಿರ್ತಾವ. ಹಾಗೆ ಇನ್ನುಳಿದ ಅಂಶಗಳಲ್ಲಿಯೂ ಕೂಡ, ಅದಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿಗಳಲ್ಲಿಯೂ ಕೂಡ ಬದಲಾವಣೆಗಳು ಏರ್ಪಡ್ತಿರ್ತಾವ ಅಂತ. ಉದಾಹರಣೆಗೆ ಕುಟುಂಬ, ಇದು ಯಾವಾಗಲೂ ಸ್ಥಿರವಾಗಿರುವಂಥದ್ದು ಸಂಗತಿ. ಯಾವಾಗ ಸಮಾಜ ಬೆಳೆದು ಬಂದಿದ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಸಮಾಜದಲ್ಲಿರುವಂಥ ಒಂದು ಅಂಶ. ಇದನ್ನು ಸ್ಥಿತಿ ಅಂತ ಕರಿತೀವಿ, ಸ್ಥಿರವಾಗಿರುವಂಥದ್ದು ಅಂತ. ಹಾಗೆ ಅದರ ರಚನೆ ಕಾರ್ಯಗಳಲ್ಲಿ ಬದಲಾವಣೆಗಳಾಗುವಂಥದ್ದನ್ನು ಕೂಡ ಕಾಣ್ತೀವಿ. ಅದು ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ ಅಂತ. ಸೊ ಇದನ್ನು ಆಗಸ್ಟ್ ಕೋಮ್ಟರು ಗಮನಿಸ್ತಾರೆ. ಇವೆರಡೂ ಕೂಡ ಆ ಒಂದು ಸಾಮಾಜಿಕ ಪ್ರಗತಿ ಮತ್ತು ಮಾನವನ ಬೆಳವಣಿಗೆಯಲ್ಲಿ ಕಾರ್ಯನಿರತವಾಗಿರ್ತವಂತ ಹೇಳ್ತಾರೆ. ತಮ್ಮ ಕಾಲದ
ಸಮಾಜೋ ರಾಜಕೀಯ ಚಟುವಟಿಕೆಗಳಲ್ಲಿ ಪ್ರಗತಿ ಮತ್ತು ಸುವ್ಯವಸ್ಥೆ, ಅದನ್ನು ಅವರು ಸಾಮಾಜಿಕ ಪ್ರಕ್ರಮ ಅಂತಲೂ ಕೂಡ ಕರೀತಾರೆ, ಪ್ರಗತಿ ಮತ್ತು ಸುವ್ಯವಸ್ಥೆಗಳ ನಡುವೆ ನಿರಂತರವಾದ ಸಂಘರ್ಷ ನಡೆದಿರುವುದನ್ನು ಆಗಸ್ಟ್ ಕೋಮ್ಟರು ತಾವು ಗಮನಿಸಿದ್ದು ಹೌದು, ಹಾಗೆ ತಮ್ಮ ಬರಹಗಳಲ್ಲಿಯೂ ಕೂಡ ಅದನ್ನು ಪ್ರಸ್ತಾಪಿಸ್ತಾರೆ. ಆಗಸ್ಟ್ ಕೋಮ್ಟರ್ ಇದ್ದಂಥ ಸಂದರ್ಭದಲ್ಲಿ ಅವರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಡೀ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಾಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಕೆಲವೊಂದು ನಿರಂತರವಾಗಿರುವಂಥ ಪ್ರಗತಿ ಮತ್ತು ಸುವ್ಯವಸ್ಥೆಗಳ ನಡುವೆ ಸಂಘರ್ಷ ಅನ್ನುವಂಥದ್ದು ನಡೀತಾನೆ ಬಂದದ್ದನ್ನು ಗುರುತಿಸ್ತಾರೆ. Dear students, when we know the introduction part of social statics and social dynamics, according to Auguste Comte, he divided the whole subject matter of sociology into two categories. One is social statics and another one is social dynamics. Comte observed that in the social progress and human development, there is always two factors involved. They are the statics and dynamics. Especially in the progress of the society, in the evolution of the society, and in the different developmental stages of the human being, there is always some factors are always stable, statics, and some are always movable or dynamics, or they take some changes. The Comte observed in the time of study, they always engage in the progress and development. For example, here family, it is a static phenomena because it found from beginning human progress or developmental stages to nowadays we found that factor or unit. And also there are a lot of changes in the structure and functions of the family. We call it is an dynamics changes. So the both statics, stable and changes or dynamics always engage in the process of social progress and human development. There is a conflict is continuously going on in between progress and social order or the social system in socio-political activities. Comte, he observed as well as note down in his writings that there is always or continuous conflict exists in between progress and social system or social order. Because of the both progress and social order, especially in the socio-political activities. ಆಗಸ್ಟ್ ಕೋಮ್ಟ್ ಮತ್ತೆ ಮುಂದೆ ಬರೆದು ಮನುಕುಲ ಸಾಮಾಜಿಕ ಜೀವನದ ನಿಜವಾದ ವಿಜ್ಞಾನವೆಂದರೆ, ಮನುಕುಲ ಸಾಮಾಜಿಕ ಜೀವನದ ನಿಜವಾದ ವಿಜ್ಞಾನವೆಂದರೆ ಸಮಾಜಶಾಸ್ತ್ರವು ಸಾಮಾಜಿಕ ಪ್ರಕ್ರಮ ಮತ್ತು ಪ್ರಗತಿಯನ್ನು ಸಾಧ್ಯವಾಗಿಸಬಲ್ಲ ನಿಯಮಗಳನ್ನು ಶೋಧಿಸಲೇಬೇಕೆಂದು ಆಗಸ್ಟ್ ಕೋಮ್ಟರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಆಗಸ್ಟ್ ಕೋಮ್ಟರ ಅಭಿಪ್ರಾಯದ ಪ್ರಕಾರ ಮಾನವನ ಸಾಮಾಜಿಕ ಜೀವನದ ನಿಜವಾದ ವಿಜ್ಞಾನವೆಂದರೆ ಅದು ಸಮಾಜಶಾಸ್ತ್ರ,
ಮನುಕುಲದ ಅಥವಾ ಮಾನವನ ಸಮಗ್ರ ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡುವಂಥದ್ದು. ಈ ಸಮಾಜಶಾಸ್ತ್ರವು ಯಾವಾಗಲೂ ಸಾಮಾಜಿಕ ಪ್ರಕ್ರಮ ಅಥವಾ ಸುವ್ಯವಸ್ಥೆಯನ್ನು ಮತ್ತು ಸಾಮಾಜಿಕ ಪ್ರಗತಿಯನ್ನು, ಸಾಮಾಜಿಕ ಬೆಳವಣಿಗೆಯನ್ನು ಸಾಧ್ಯವಾಗಿಸುವಂಥ ನಿಯಮಗಳನ್ನು ಶೋಧಿಸ್ತಾನೇ ಹೋಗಬೇಕು, ಹುಡುಕ್ತಾನೆ ಹೋಗಬೇಕು ಅಂತ. ಯಾವಾಗ ಸಮಾಜಶಾಸ್ತ್ರ ಒಂದು ಸಾಧ್ಯವಾಗುವಂಥ ನಿಯಮಗಳನ್ನು ಶೋಧಿಸ್ತದ, ಒಂದು ಒಳ್ಳೆಯ ಸಮಾಜವನ್ನು ಅಥವಾ ಸುವ್ಯವಸ್ಥಿತ ಪ್ರಕ್ರಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಅಥವಾ ಪ್ರಗತಿಯನ್ನು ಸಾಧಿಸೋದಕ್ಕೆ, ಅದನ್ನು ಅಗಸ್ಟ್ ಕೋಮ್ಟ್ ನಿಜವಾದ ವಿಜ್ಞಾನ ಅಂತ ಕರೀತಾನೆ ಅಥವಾ ವಾಸ್ತವಿಕ ವಿಜ್ಞಾನ ಅಂತ ಕರೀತಾನೆ. ಹಾಗೆ ಅದನ್ನು ಪಾಸಿಟಿವಿಸಮ್ ಅಂತಲೂ ಕೂಡ ಅಗಸ್ಟ್ ಕೋಮ್ಟ್ ಕರೆದಿದ್ದಾನೆ. ಹಾಗೆ ಅಗಸ್ಟ್ ಕೋಮ್ಟರು ತಮ್ಮ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯಲ್ಲಿ ಸಾಮಾಜಿಕ ಅಸ್ತಿತ್ವದ ವಿವಿಧ ಸ್ಥಿತಿಗತಿಗಳಲ್ಲಿನ ಸಾಮರಸ್ಯವನ್ನು ಅವರು ಸಾಮಾಜಿಕ ಪ್ರಕ್ರಮ ಅಂತ ಕರೀತಾರೆ. ಅಗಸ್ಟ್ ಕೋಮ್ಟರ ಪ್ರಕಾರ ಸಾಮಾಜಿಕ ಸುವ್ಯವಸ್ಥೆ ಅಥವಾ ಸಾಮಾಜಿಕ ಪ್ರಕ್ರಮ ಅಂದ್ರೇನು ಅಂತ ಅವರು ತಮ್ಮ ಪಾಸಿಟಿವ್ ಫಿಲಾಸಫಿ ಅನ್ನುವಂಥ ಕೃತಿಯಲ್ಲಿ ಪ್ರಸ್ತಾಪಿಸ್ತಾರೆ. ಸಾಮಾಜಿಕ ಅಸ್ತಿತ್ವದ ವಿವಿಧ ಸ್ಥಿತಿಗತಿಗಳಲ್ಲಿನ ಸಾಮರಸ್ಯ ಅಂತ. ಸಮಾಜದಲ್ಲಿ ಹಲವಾರು ವಿವಿಧ ಘಟಕಗಳಿದಾವೆ. ಆ ಘಟಕಗಳಲ್ಲಿ ನಿರಂತರವಾಗಿ ಕೆಲವೊಂದು ಸ್ಥಿತಿಗತಿಗಳು, ಕೆಲವೊಂದು ಇದ್ದ ಸ್ಥಿತಿಗಳಲ್ಲಿ ಆಮೇಲೆ ಅವುಗಳಲ್ಲಿ ಕೆಲವೊಂದು ಬದಲಾವಣೆಗಳು ಏರ್ಪಡ್ತಿರ್ತವೆ. ಇಂಥ ಇದ್ದ ಸ್ಥಿತಿ ಮತ್ತು ಬದಲಾವಣೆಗಳ ನಡುವೆ ಒಂದು ಸಾಮರಸ್ಯ ಏರ್ಪಟ್ಟರೆ, ಆ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವಂಥದ್ದು, ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವಂಥ ಒಂದು ಸಾಮರಸ್ಯ ಏರ್ಪಟ್ಟರೆ ಅದನ್ನೇ ಅವರು ಸಾಮಾಜಿಕ ಸುವ್ಯವಸ್ಥೆ ಅಥವಾ ಸಾಮಾಜಿಕ ಪ್ರಕ್ರಮ ಅಂತ ಕರೀತಾರೆ. Dear students, again August Comte talk about social statics and social dynamics. According to August Comte, the real science of social life of human being is to research or search or invents the laws which possible to social order and progress of sociology. According to August Comte, here the real science of social life is, that is sociology. Especially in the development of sociology, or if we wanted to provide a scientific base to sociology, we must and should research some laws or facts which are always helpful to establish a systematic society or social system or social order, as well as social progress or development. According to Auguste Comte, in his famous book Positive Philosophy, he defined what is social order. According to him, social order means it is a harmony among the different conditions of existing society. If the harmonious nature established in between the different conditions, what the stable and the changes takes place in the social aspects, then we can found a systematic society, that is called social order. It means existing society, it must and should develop some harmony, a good system in between what had some factors stable and the changes. ಅಗಸ್ಟ್ ಕೋಮ್ಟರು
ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಅಂದ್ರೆ ಏನು ಅನ್ನುವಂಥದ್ದನ್ನು, ಹಾಗೆ ಅವು ಏನನ್ನ ಅಧ್ಯಯನ ಮಾಡುತ್ತವೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಮೊದಲನೆಯದಾಗಿ ಸಾಮಾಜಿಕ ಸ್ಥಿತಿಶಾಸ್ತ್ರ ಅಂತ. ಅಗಸ್ಟ್ ಕೋಮ್ಟರ ಪ್ರಕಾರ ಸಾಮಾಜಿಕ ಸ್ಥಿತಿಶಾಸ್ತ್ರವು ಒಂದು ನಿರ್ದಿಷ್ಟ ಸಮಯದಲ್ಲಿನ ಸಮಾಜದ ಸ್ಥಿತಿಯನ್ನು ಅಧ್ಯಯನ ಮಾಡುತ್ತದೆ. ಯಾವುದು ಒಂದು ನಿರ್ದಿಷ್ಟ ಸಮಯದಲ್ಲಿನ ಸಾಮಾಜಿಕ ಸ್ಥಿತಿಯನ್ನು ಅಧ್ಯಯನ ಮಾಡ್ತದೆ ಅದನ್ನು ನಾವು ಸಾಮಾಜಿಕ ಸ್ಥಿತಿಶಾಸ್ತ್ರ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಸಮಯದಲ್ಲಿನ ಇಡೀ ಸಾಮಾಜಿಕ ರಚನೆಯನ್ನು ವಿಶ್ಲೇಷಿಸುವಂಥ ಒಂದು ಅಂಶವನ್ನು ನಾವಿಲ್ಲಿ ಕಾಣ್ತೀವಿ. ಒಂದು ನಿರ್ದಿಷ್ಟ ಸಮಾಜದಲ್ಲಿನ ಅಥವಾ ನಿರ್ದಿಷ್ಟ ಸಮಯದಲ್ಲಿನ ಸಮಾಜದ ಸ್ಥಿತಿ ಅಂತಂದರೆ, ಸಮಾಜ ಹಂತ ಹಂತವಾಗಿ ವಿಕಸನಗೊಂಡಿದ್ದನ್ನು, ಬೆಳವಣಿಗೆ ಹೊಂದಿದ್ದನ್ನು ಕಾಣ್ತೀವಿ. ಈ ಎಲ್ಲ ಹಂತಗಳಲ್ಲಿ ಇದ್ದಂಥ ಒಂದು ಸ್ಥಿತಿ, ಆ ಸಂದರ್ಭದಲ್ಲಿದ್ದಂಥ ಪ್ರಮುಖ ಸಾಮಾಜಿಕ ಘಟಕಗಳು, ಸಂಸ್ಥೆಗಳು, ರಚನೆ, ಇವೆಲ್ಲವುಗಳ ಬಗ್ಗೆ ಇದ್ದ ಸ್ಥಿತಿಯಲ್ಲಿಯೇ ಅಧ್ಯಯನ ಮಾಡುವಂಥದ್ದು ಸಾಮಾಜಿಕ ಸ್ಥಿತಿಶಾಸ್ತ್ರ. ಸಾಮಾಜಿಕ ಸ್ಥಿತಿಶಾಸ್ತ್ರದಲ್ಲಿ ಬರುವಂಥ ಪ್ರಮುಖವಾಗಿರುವಂಥ ಅಂಶಗಳು, ಉದಾಹರಣೆಗೆ ಅದು ಕುಟುಂಬ ಇರಬಹುದು, ಧರ್ಮ, ಶಿಕ್ಷಣ, ಸಂಸ್ಥೆಗಳು ಅಂಥವುಗಳನ್ನು ಮೊದಲಾದವುಗಳನ್ನು ನಾವಲ್ಲಿ ಕಾಣ್ತೀವಿ ಅಂತ. ಇದ್ದ ಸ್ಥಿತಿಯಲ್ಲಿನೇ ಇವುಗಳನ್ನು ಅಧ್ಯಯನ ಮಾಡುವಂಥದ್ದು. ಡಿಯರ್ ಸ್ಟೂಡೆಂಟ್ಸ್, here Auguste Comte clarify the what is social statics and social dynamics. The first, what is social statics? According to Comte, social statics conduct a study of condition of the society in a particular time. So social statics is nothing but it is a systematic study of the condition or stable situation of the society in a particular situation or particular time. So already we know that the society or human society evolved in different stages. In every stage it had some stable units or factors. That stable conditions in a particular time, if we conduct a systematic study, that is called social statics. The social statics explain the social structure in a particular time. Only it explains the society or social structure or what are the units of the society in a particular time. It may be ancient society, middle society or modern society. It only explains what is present in the existing society. For example, family, religion, education. So this type of institutions in a particular society, the study or explain of these all comes under social statics. ಹಾಗೆ ಅಗಸ್ಟ್ ಕೋಮ್ಟರ ಪ್ರಕಾರ ಸಾಮಾಜಿಕ ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ ಅಂದ್ರೆ ಏನು ಅಂತ. ಅಗಸ್ಟ್ ಕೋಮ್ಟರ ಪ್ರಕಾರ ಕಾಲದುದ್ದಕ್ಕೂ ಸಾಮಾಜಿಕ ವಿದ್ಯಮಾನಗಳಲ್ಲಿನ ನಿರಂತರ ಚಲನೆ ಮತ್ತು ಸ್ಥಿತ್ಯಂತರಗಳನ್ನು ಸಾಮಾಜಿಕ ಗತಿಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ಅಂದರೆ ಸಾಮಾಜಿಕ ಗತಿಶಾಸ್ತ್ರವು ಒಂದು ವ್ಯವಸ್ಥಿತವಾಗಿರುವಂಥ ಅಧ್ಯಯನವಾಗಿದ್ದು, ಅದು ಆ ಸಮಾಜದ ಕಾಲದುದ್ದಕ್ಕೂ ಸಾಮಾಜಿಕ ವಿದ್ಯಮಾನಗಳಲ್ಲಿ, ವಿಷಯಗಳಲ್ಲಿ
ಅಥವಾ ಸಾಮಾಜಿಕ ಘಟನೆಗಳಲ್ಲಿ ಏನೆಲ್ಲ ಬದಲಾವಣೆಗಳು, ನಿರಂತರವಾಗಿರುವಂಥ ಚಲನೆಗಳು, ಮಾರ್ಪಾಡುಗಳು, ಸ್ಥಿತ್ಯಂತರಗಳು ಏರ್ಪಟ್ಟಿವೆ ಅನ್ನುವಂಥದ್ದನ್ನು ಹೇಳುವುದೇ ಸಾಮಾಜಿಕ ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ. ಇದರಲ್ಲಿ ಸಾಮಾಜಿಕ ಪರಿವರ್ತನೆ ಸಮಾಜದಲ್ಲಿ ಹೇಗೆ ಸಂಭವಿಸುತ್ತಲಿದೆ ಎಂಬುದನ್ನು ಇದು ಅಧ್ಯಯನ ಮಾಡುತ್ತದೆ. ಒಂದು, ಸಮಾಜದಲ್ಲಿದ್ದಂಥ ಸಂಗತಿಗಳನ್ನು ಇದ್ದ ಹಾಗೆ ಹೇಳುವಂಥದ್ದಾದರೆ, ಇನ್ನೊಂದು ಆ ಸಮಾಜದಲ್ಲಿದ್ದಂಥ ಸ್ಥಿತಿಗತಿಗಳಲ್ಲಿ ಏನೆಲ್ಲ ಪರಿವರ್ತನೆಗಳು, ಬದಲಾವಣೆಗಳು ಸಂಭವಿಸುತ್ತವೆ, ಅವು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡುವುದೇ ಸಾಮಾಜಿಕ ಗತಿಶಾಸ್ತ್ರ ಅಂತ. ಇಲ್ಲಿ ಸಮಾಜದಲ್ಲಿ ಬರುವಂಥ ಪ್ರಮುಖವಾಗಿರುವಂಥ ಸಂಗತಿಗಳಲ್ಲಿ ಅಂತಂದರೆ, ಆಲ್ರೆಡಿ ಸ್ಥಿರವಾಗಿರುವಂಥದ್ದು ಕುಟುಂಬ, ಧರ್ಮ ಹಾಗೆ ಶಿಕ್ಷಣ ಅಂತ ಹೇಳಿದೆ. ಅವುಗಳ ರಚನೆ ಕಾರ್ಯಗಳಲ್ಲಿ ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಮತ್ತು ಏನೆಲ್ಲ ಬದಲಾವಣೆಗಳಾಗಿವೆ ಅಂತ ಹೇಳೋದೇ ಸಾಮಾಜಿಕ ಗತಿಶಾಸ್ತ್ರ. ಉದಾಹರಣೆ, ಸಾಮಾಜಿಕ ರಚನೆ ಮತ್ತು ಕಾರ್ಯಗಳಲ್ಲಿ ಆಗಿರುವಂಥ ಬದಲಾವಣೆಯನ್ನು ನಾವು ಸಾಮಾಜಿಕ ಪರಿವರ್ತನೆ ಅಂತ ಕರಿತೀವಿ. ಹಾಗೆ ರಾಜಕೀಯ ಸ್ವರೂಪ, ಅದರಲ್ಲಾಗಿರುವಂಥ ಬದಲಾವಣೆಗಳು, ಶೈಕ್ಷಣಿಕ ಕಾರ್ಯಗಳಲ್ಲಾಗಿರುವಂಥ ಬದಲಾವಣೆಗಳು, ನೈತಿಕ ನಿಯಮಗಳಲ್ಲಾಗಿರುವಂಥ ಬದಲಾವಣೆಗಳು. ಸೊ ಈ ಥರ ಬದಲಾವಣೆಗಳನ್ನು ಅಧ್ಯಯನ ಮಾಡುವಂಥದ್ದೇ ಸಾಮಾಜಿಕ ಗತಿಶಾಸ್ತ್ರ ಅಂತ. Dear students, according to Auguste Comte, another one concept is social dynamics. According to Comte, social dynamics conduct study about the continuous changes and modification takes place in social issues as for time. So, according to Auguste Comte, social dynamics is nothing but it is also an systematic study about what the changes, modification takes place in the social issues or social matters or social components. What here Auguste Comte talk about social statics. Here some social factors also comes under the changes. The situation also change as for the time in the some social aspects. In this concept, we conduct study about how social changes takes place in society. How social changes takes place in society and what are the changes of the society. It is the study of social dynamics. For example, if the changes takes place in the social structure and functions, we call social change. The condition of the society comes under change, that is called social dynamics. If the nature of politics, if the function of education, if morals comes under changes, that is called social dynamics. ಇಷ್ಟು ಸಾಮಾಜಿಕ ಗತಿಶಾಸ್ತ್ರ ಮತ್ತು ಸಾಮಾಜಿಕ ಸ್ಥಿತಿಶಾಸ್ತ್ರ ಅನ್ನೋದರ ಕುರಿತು ಅಗಸ್ಟ್ ಕೋಮ್ಟರು ಒಂದು ಪ್ರಾಸ್ತಾವಿಕ ಆರಂಭಿಕವಾಗಿರುವಂಥ ವಿಚಾರಗಳನ್ನು ಕೊಡ್ತಾರೆ. Dear students, in next class we know detail what is social statics and social dynamics. ಮುಂದಿನ ಅವಧಿಯಲ್ಲಿ ಅಗಸ್ಟ್ ಕೋಮ್ಟರ್ ಪ್ರಕಾರ ಈ ಎರಡೂ ಪರಿಕಲ್ಪನೆಗಳು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರದ ಕುರಿತು ಇನ್ನಷ್ಟು ವಿವರಣೆಯನ್ನು ನೀಡ್ತಾರೆ. ಅದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಥ್ಯಾಂಕ್ ಯು.